ನಾವು ಹೋಗುವ ಬಹುತೇಕ ದೇವಸ್ಥಾನಗಳಲ್ಲಿ ನೋಡಿ, ಹೊರಗಿನ ಗೋಪುರ ದ್ವಾರ ತುಂಬಾ ದೊಡ್ಡದಾಗಿರುತ್ತೆ. ಆದ್ರೆ ನೀವು ಒಳಗೊಳಗೆ ಹೋಗ್ತಾ ಇದ್ದಂತೆ ದ್ವಾರ ಚಿಕ್ಕದಿರುತ್ತೆ. ಇದು ಕೇವಲ ಒಂದು ಕಲ್ಲಿನ ಕಟ್ಟಡದ ದೇವಸ್ಥಾನದ ವಿನ್ಯಾಸ ಅಷ್ಟೇ ಅಲ್ಲ. ಇದ್ರ ಹಿಂದೆ ನಮ್ಮ ಸಂಸ್ಕೃತಿಯ ಆಳವಾದ ತತ್ವ ಇದೆ. ಆಗಮಶಾಸ್ತ್ರದ ಪ್ರಕಾರ ಪ್ರತಿ ದೇವಸ್ಥಾನಕ್ಕೂ 3 ಹಂತಗಳಿರುತ್ತೆ. ಮೊದಲನೆಯದು ತಳ, ಅಂದ್ರೆ ದೇವಸ್ಥಾನದ ಹೊರಭಾಗ. ಇದು ನಮ್ಮ ಜೀವನದ ಹೊರ ಜಗತ್ತಿನಂತೆ, ಅಂದ್ರೆ ಶಬ್ದ, ಜನಸಂದಣಿ, ಅಲಂಕಾರ, ಗದ್ದಲ ಹೀಗೆ. ಇನ್ನು ಎರಡನೆಯದು ಮಂಟಪ. ಇಲ್ಲಿ ನಾವೆಲ್ಲರೂ ಜನ ಸಾಲಿನಲ್ಲಿ ಇರ್ತೀವಿ. ಇದು ಜೀವನದಲ್ಲಿ ನಾವು ಕಲಿಯಬೇಕಾದಂತ ಒಂದು ಕ್ರಮ, ನಿಯಮದ ಒಂದು ಹಂತ. ಕೊನೆಯದು ಗರ್ಭಗುಡಿ. ಇಲ್ಲಿ ದ್ವಾರ ಬಾಗಿಲು ತುಂಬಾ ಚಿಕ್ಕದಿರುತ್ತೆ, ಶಾಂತಿ ಇರುತ್ತೆ. ಯಾಕೆ ಗೊತ್ತಾ? ಹೊರಗಿನ ದೊಡ್ಡ ದ್ವಾರದಿಂದ ಒಳಗಿನ ಸಣ್ಣ ದ್ವಾರಕ್ಕೆ ಬರ್ತಾ ಬಂದಂತೆ ನಮ್ಮ ಅಹಂಕಾರ ಕೂಡ ಸಣ್ಣದಾಗ್ಬೇಕು. ಅದರಿಂದಲೇ ಗರ್ಭಗುಡಿಗೆ ಹೋಗುವಾಗ ನಾವು ಸ್ವಲ್ಪ ತಲೆನ ಬಾಗಿಸಿ ಒಳಗ್ ಹೋಗ್ಬೇಕು. ಗರ್ಭಗುಡಿಗೆ ಹೋದಾಗ ಗಮನಿಸಿ, ಆದಷ್ಟು ಆಧುನಿಕ ಲೈಟ್ಸ್ಗಳನ್ನ ಉಪಯೋಗಿಸೋದಿಲ್ಲ. ಯಾಕೆ ಗೊತ್ತಾ? ಆಗಮಶಾಸ್ತ್ರ ಹೇಳೋದು ಕತ್ತಲೆ ಅಂದ್ರೆ ನಿರ್ಗುಣ ಬ್ರಹ್ಮ, ರೂಪ ಇಲ್ಲದ ಗಡಿ ಇಲ್ಲದ ಪರಮಾತ್ಮನ ಸ್ವರೂಪ. ಆ ಕತ್ತಲೆಯಲ್ಲಿ ಒಂದು ದೀಪ ಉರಿತಾ ಇರುತ್ತೆ, ಆ ಬೆಳಕಿನಲ್ಲಿ ನಾವು ದೇವರ ದರ್ಶನ ಮಾಡ್ತೀವಿ. ಅದೇ ಜ್ಞಾನ ಜ್ಯೋತಿ. ಅಂದ್ರೆ ಕತ್ತಲೆ ಇಲ್ಲದೆ ದೀಪದ ಬೆಲೆ ಗೊತ್ತಾಗೋದಿಲ್ಲ, ಸಂಕಟ ಇಲ್ಲದೆ ದೇವರ ಮೌಲ್ಯ ಕೂಡ ಅರ್ಥವಾಗೋದಿಲ್ಲ. ದೇವಸ್ಥಾನ ನಮ್ಗೆ ಹೇಳೋ ಒಂದು ಮಹತ್ವ ಸತ್ಯ ಏನ್ ಗೊತ್ತಾ? ದೇವರನ್ನ ನೋಡ್ಬೇಕಾದ್ರೆ ಮೊದಲು ಅಹಂಕಾರವನ್ನ ಬಾಗಿಸ್ಬೇಕು. ಕೆಲವರು VIP ದರ್ಶನ ಮಾಡಿ ಬೇಗ ಒಳಗೋಗಿ ಹೊರಗ್ ಬರ್ಬೋದು. ಆದ್ರೆ ಒಂದ್ ವಿಷಯ ಮಾತ್ರ ಬದಲಾಗೋದಿಲ್ಲ. ದ್ವಾರ ಯಾವಾಗ್ಲೂ ಸಣ್ಣದಾಗೆ ಇರುತ್ತೆ. ಅದರ ಅರ್ಥ, ನಾವ್ ಯಾವಾಗ್ಲೂ ಬೇಗ ಹೋಗಿ ಬರ್ಬೋದು, ಆದ್ರೆ ತಲೆ ಬಾಗದೆ ಹೋಗಿ ಬರಲು ಸಾಧ್ಯವಿಲ್ಲ. ಯಾಕಂದ್ರೆ ದೇವರನ್ನ ಸೇರೋ ಒಂದೇ ದಾರಿ ಅಂದ್ರೆ ಅದು ವಿನಯದಿಂದ ಮಾತ್ರ ಆರಂಭ ಆಗುತ್ತೆ. ಈ ವಿಷಯ ನಿಮ್ಗೂ ಹೊಸದಾಗಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಸಂಸ್ಕೃತಿ ಮಹತ್ವ ಇನ್ನೂ ಹೆಚ್ಚು ಜನರಿಗೆ ತಲುಪ್ಲಿ ಅಂತ ಹೇಳ್ತೀನಿ.